ಗಾಯ್ಸ್ ಫೋಟೋ ಶೂಟಿಂಗ್ ಎಲ್ಲ ಮುಗೀತು ಜಸ್ಟ್ ಇವಾಗ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದೀವಿ ಇವಾಗ ನೋಡ್ರಿ. ಆದ್ರೂ ಇನ್ನೂ ಫೋಟೋಸ್ ನೋಡ್ಕೊತಾವ್ರಿ ಇವಾಗ. ಜಸ್ಟ್ ಫೋಟೋ ಶೂಟಿಂಗ್ ಮುಗೀತು ಇವಾಗ. ಮ್ಯೂಸಿಕ್ ಚೆನ್ನಾಗಿತ್ತು ನೋಡ್ರಿ ಆಲೆ ಇನ್ಸ್ಟಾಗ್ರಾಮಿಗೆ ಸ್ಟೋರಿ ಹಾಕಕ್ಕೆ ರೆಡಿ ಮಾಡ್ಕೊತಾವ. ಮ್ಯೂಸಿಕ್ ಚೆನ್ನಾಗಿತ್ತು. ನೀನು ಆಲೆ ಎತ್ಕೊಂಡಿದ್ಯಾ? ಈ ಮನ್ ಕಡೆಗೆ ಹೋಗ್ಬೇಕು ಇವಾಗ. ಕತ್ಲಾಯ್ತು. ಬಿಗ್ ಬಾಸ್ ವಿನ್ನರ್ ಇವನು. ಹುಡುಗಿ ನೋಡು ನೋಡ್ದೆ. ಇವ್ರೆ ಯಾರು ಅವ್ರು ಯಾರೋ ಇಟ್ಕೆ ಫ್ಯಾಕ್ಟ್ರಿಗೆ ತೋರಿಸಿ ಅಂತ ಬಂದಿದ್ರು. ಅಲ್ಲಿಂದ ತೋರ್ಸ್ಕೊಂಡು ಹಂಗಿಂದ ಏನು ನಡ್ಕೊಂಬತ್ತಾಯ್ತು. ಈಗ ಗೊತ್ತಿಲ್ಲ, ಅವ್ರು ಇಟ್ಕೆ ಫ್ಯಾಕ್ಟ್ರಿ ತೋರ್ಸ್ಕೊಂಡು ಇಲ್ಲಿ ಕಾರ್ ತಂದಿದ್ರು. ಇಲ್ಲಾಗಲ್ಲ ಅಂತ ಅಲ್ಲಿಂದ ಕರ್ಕೊಂಡು ಅಲ್ಲೇ ಕೇಳ್ತಾವ್ರೆ ಏನು ಮಾಡ್ತಿದ್ರು ಇಷ್ಟೋದವ್ರಿಗೂ ಅಂತ. ಇಲ್ಲಿ ಇನ್ನ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಅವ್ರ ಮಿಷಿನ್ ಎಲ್ಲ ಇವಾಗ ಜೋಡಿಸ್ತಾವ್ರು. ಇಷ್ಟೋದಾಗ ಏನು ಮಾಡ್ತಿದ್ರು ಇಲ್ಲಿ ನಿಂತ್ಕೊಂಡು ಅಂತ ಯಾರ ಕೇಳ್ತಾವ್ರೆ. ನೋಡ್ರಿ ಮನ್ ಕಡೆಗೆ ಹೋಯ್ತಾ ಇದೀವಿ ಸುಮ್ಮನೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ್ರಿ ಹ್ಯಾಂಡ್ಸಮ್ನ ಹಳೆ ಬಟ್ಟೆ ಹಾಕಿದ್ದೀನಿ ಅಷ್ಟೇ. ಹೊಸ ಬಟ್ಟೆ ಹಾಕಂಡ್ರೆ ಈಗೇನಿಲ್ಲ, ಯಾವ ಹೀರೋಗೂ ಕಮ್ಮಿ ಇಲ್ಲ. ಬರೀ ರೀಲ್ಸ್ ನೋಡ್ತಿರೋದೆ. ಫುಲ್ ಚಳಿ ಗಾಯ್ಸ್. ಇದಕ್ಕೋಸ್ಕರ ಕಳಿಸ್ತಿಲ್ಲ ಅಂತ ಗೊತ್ತಾಯ್ತು ಪಕ್ಕನ. ಮಚ್ಚ ದಿನಕ್ಕೆ ಎಷ್ಟು ರೀಲ್ಸ್ ಕಳಿಸ್ತಾನೆ ನೀನು? ದಿನಕ್ಕೆ ರೀಲ್ಸೇ ಕಳಿಸಲ್ಲ. ಫೋಟೋ ಕಳ್ಸಲ್ಲ ನಾವು, ನಾಳೆ ಕಳಿಸ್ತೀನಿ. ವಿಡಿಯೋ ಮಾಡ್ತಾರೆ. ಏ ಬೇಡಪ್ಪ, ಅವತ್ತು ಕಳಿಸಿದಲ್ಲ. ಬೇಕಾ ನೀವೊಂದು ಕ್ವಶನ್ ಕೇಳ್ತೀನಿ ಮಚ್ಚ. ಒಂದು ನೋಡಿ ಇವಾಗ ATM ಮುಂದೆ ಒಬ್ಬ ಅಂಕಲ್ಲು ಒಂದೇ ಒಂದು ಕಾಲಾಗ ನಿಂತಿರ್ತಾನೆ. ಯಾಕೆ ATM ಮುಂದೆ ಒಂದು ಅಂಕಲ್ಲು ಒಂದೇ ಒಂದು ಕಾಲಾಗ ನಿಂತಿರ್ತಾನೆ. ATM ಮುಂದೆ ಒಂದು ಅಂಕಲ್ ಇರುತ್ತೆ, ಎರಡು ಕಾಲು ಇರುತ್ತೆ. ಆದ್ರೂ ಒಂದೇ ಕಾಲ ನಿಂತಿರ್ತಾನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದೆ. ಯಾಕೆ ಕೆರ್ಕೊಂತ ಇರ್ತಾರೆ. ಇಲ್ಲ ಮತ್ತೆ ಬ್ಯಾಲೆನ್ಸ್ ಚೆಕ್ ಮಾಡಕ್ಕೆ ಇನ್ನೇನು ನಿಂತಾರೆ ATM ಮುಂದೆ? ಯಾರ ನೀವೆಲ್ಲ? ಯಾರು ಇವ್ನ ಯಾವನ ಸೆಡೆ ನನ್ ಮಗ? ತಗಡು. ಅಯ್ಯೋ ನನ್ನ ಶಾಟಗಳ. ಅವಳೆ ಅವಳೆ ಇನ್ಸ್ಟಾಗ್ರಾಮ್ ನೀನ್ ಬಾವಾಗ ನಿಂಗೆ ನೋಡೋದು ಸ್ಟಾರ್ಟಾ? ನಿಂಗೆ ಒಬ್ಬನಿಗೆ ಇರುತ್ತೆ, ನನಗೂ ಏನೋ ವಾಯ್ಸ್ ಗೊತ್ತಾಗಿರ್ಬೇಕು ಅವಾಗ. ಇವನು ಅದ್ರಾಗೂ ಏನಕ್ಕ ನೋಡ್ರಿ ಇಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ. ಇಲ್ಲಿ ಹಿಂದಗಡೆಯಿಂದ ಸ್ನ್ಯಾಪು ಸಗಣಿ ಕೆಳಕ್ಕೆ ಬಾಯಿಗೆ ಬಿಡ್ರಿ. ಯಾರು ಸೆಡೆ ನನ್ನ ಮಗ ಲಾಗ್ ಮಾಡ್ತಿದ್ರೆ ಇವನ್ ಈ ಕಡೆಯಿಂದ ಫೋಟೋ ಶೂಟ್ ಅಂದ್ರೆ ಏನ್ತಿದ್ರು ಅದೇ ಕಾರಣಕ್ಕೋಸ್ಕರ ಫೋಟೋ ಶೂಟ್ ನಾವು ಫೋಟೋ ಶೂಟ್ ಅಂದಿದ್ದು. ಹಿಂದಿನ ಫೋಟೋಗ್ರಾಫರ್ ಅಂದಿದ್ದು. ಎಲ್ಲೆರಡು ಹಾಕ್ಬೇಕು. ನೋಡ್ರಿ ಹಿಂಗೆ ಈ ಕಡೆ ಇಲ್ಲಿ ನಾವು ವಿಡಿಯೋ ಮಾಡ್ತಿದ್ರೆ ಅವ್ನು ಆ ಕಡೆಯಿಂದ ಫೋಟೋ ತೆಗಿತಾನೆ. ಅಷ್ಟು ಫೋಟೋ ಮೇಲೆ ಪ್ರೀತಿ, ಫೋಟೋ ಶೂಟಿಂಗ್ ಮೇಲೆ. ಆದರೂ ನೋಕಿಯಾ ಮೊಬೈಲ್ ತತ್ತಿದ್ದ ಮೊದಲು ಎಂಥ ಫೋಟೋಗ್ರಾಫರ್ ಅಂದರೆ ನೋಕಿಯಾ ಫೋನ್ ತತ್ತಿದ್ದ. ಯಾವ ರೇಂಜಿಗೆ ಕ್ಲಿಕ್ ಮಾಡೋಣಂದ್ರೆ ಯಾವ DSLR ಏನು ಕಮ್ಮಿ. ಆಸೆ ಪಟ್ಟಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದೆ. ಪ್ಲಸ್ ತಾಂಡವನೆ ಆದರೂ ಇದಾಯ್ತಿಲ್ಲ. ಯಾಕೆತ್ತು ಅಲ್ಲಿ ಅಕ್ಕಪಕ್ಕದವರ ನೋಡಿ ನಾಚಿಕೆಬೇಡ ನೀನು. ನಾಚಿಕೆಬಾರ್ದು, ವಿಡಿಯೋ ಮಾಡ್ಬೇಕಾದ್ರೆ ನಾಚಿಕೆಬಾರ್ದು. ಏನು ಮಾಡೋಕ್ಕಲ್ಲ, ಫಸ್ಟ್ ಟೈಮ್ ವ್ಲಾಗಿಂಗು, ಅದಕ್ಕೆ ಸ್ವಲ್ಪ ಭಯ ಇರ್ತದೆ ಫಸ್ಟ್ ಟೈಮಿಗೆ. ನೀಟಾಗಿ ಮುಖಕ್ಕೆ ಪೌಡ್ರ್ ಗಿಡ್ರ್ ಹಾಕಂಬ. ಪೌಡ್ರು ನಮ್ಮದು ನ್ಯಾಚುರಲ್ ಬ್ಯೂಟಿ. ಏನಂತೀರಾ? ನ್ಯಾಚುರಲ್ ಬ್ಯೂಟಿ ಏನಂತೀರಾ? ನ್ಯಾಚುರಲ್ ಬ್ಯೂಟಿ ಅಂತೆ ನೋಡಿ. ನಿಮ್ಮ ಟಿಪ್ಸ್ ಕೇಳಿಬೇಕಾರೆ ಏನು ಬ್ಯೂಟಿ ಬಗ್ಗೆ? ಬ್ಯೂಟಿ ಬಗ್ಗೆ ಅದೇ ನೀವು ಹೊಡ್ಕೊಂಡು ಕಮ್ಮಿ ತನ್ನಂಗೆ ತಾನೇ ನಿಮ್ಮ ಬ್ಯೂಟಿ ಬರುತ್ತೆ. ಈ ಥರ ಹಿಂಗೆ ಹಿಂಸೆ ಕೊಡ್ರಿ ಯಾರು ಬದುಕ್ತಾರೆ ಇವರು? ಇವನು ಕಮ್ಮಿ ಮಾಡೋಣ ಅನ್ಸುತ್ತೆ. ಅತಿ ಈ ರೇಂಜಿಗೆ ಹೋಗ್ತಾವನೆ. ಯಾಕಂದರೆ PG ಯಾವುದು ಪ್ರೈವೇಟ್ ರೂಮ್ ಸಿಗಲ್ಲ.
ಬಾತ್ರೂಮ್ ಸಿಕ್ಕಿದ್ರೆ ಬಾತ್ರೂಮಲ್ಲಿ ಡೋರ್ ಲಾಕ್ ಇರಲ್ಲ, ಅದಕ್ಕೋಸ್ಕರ ಈ ರೇಂಜ್ ಇಲ್ಲ ನಮ್ಮ ಪಿ ಜಿ ಚೆನ್ನಾಗೈತಿ. ಹಾಂ ನೋಡಿ ಸರ್, ಹಂಗೆ ಇತ್ತು. ನಾನು ಹೊಡ್ಕೊಂಡು ಹೇಳ್ತಾವನೆ ಹಂಗಲ್ಲ ಗುರು. ನೀನು ಹೇಳಿದ ಅರ್ಥ ಈಗ ಅರ್ಥ ಹೆಂಗಿತ್ತು ನೋಡು. ಫುಲ್ ಡಿಪ್ರೆಷನ್, ಡಿಪ್ರೆಷನ್ ಅವನೇ, ಫುಲ್ ಸ್ಯಾಡ್ ಸಾಂಗ್ ಎಲ್ಲ ಕೇಳ್ತಾವನೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಏನು ಬರೀ 24 hours ಇನ್ಸ್ಟಾಗ್ರಾಮಲ್ಲಿ ಇರ್ತಾನೆ. ಆದ್ರೆ ಒಂದು ಹುಡುಗಿ ಮೆಸೇಜ್ ಮಾಡಲ್ಲ. ಒಂದು ಹುಡುಗಿ ಮೆಸೇಜ್ ನಮ್ಮ ಹೇಳ್ಕಂತ ಮಚ್ಚ, ನೀನು ಹುಡುಗಿ ತರ ಮೆಸೇಜ್ ಮಾಡು ಮಚ್ಚ, ನಾನು ಹುಡುಗನ ತರ ರಿಪ್ಲೈ ಕೊಡ್ತೀನಿ, ನಾನು ಲೇಟ್ Fake account, ನಮ್ಮ fake ಮಮ್ಮಿ ತಡಿತಾ ಐತೆ ಹಂಗೆ ಹೇಳು ಮಚ್ಚ ಅಂತ ಇರ್ತಾನೆ. ನೋಡಿ ಇವನೇ ಇಬ್ರಲ್ಲ, ಇವನೇ ಹುಡುಗಿ ಇಲ್ಲ ಅಂತ ನಮ್ಗೆ ಹೇಳ್ತಾನೆ, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ನಂಗೆ ಮೆಸೇಜ್ ಮಾಡು, ಹುಡುಗಿ ತರ ಮೆಸೇಜ್ ಮಾಡು ಅಂತ. ನೀನ್ ಮಾಡ್ಬೇಡ ಅಂದ್ರೂ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇತ್ತು ಹಂಗ್ ಮಾಡಿ ತಡಿ ಗಿಡಿ ಅಂತ ಏನೋ ಹೇಳ್ತಿರ್ತಾನೆ. ಆದ್ರೆ ಏನು ಮಾಡಕ್ಕಲ್ಲ. ಹುಡುಗಿ ಅವ್ನಿಗೆ ನೈಟ್ ಹೊತ್ತು ಚಾಟ್ ಮಾಡಕ್ಕೆ ಏನೋ ಒಂದು ಬೇಕು, ಅದಕ್ಕೆ ನೀನು ಹುಡುಗಿ ಥರ ಮಾಡು ಮಾಡೋ ಏನೋ ಒಂದು ಹೇಳ್ತಪ್ಪ. ನಮ್ಮ ಹುಡುಗನ ಖುಷಿ ನಮ್ಮ ಖುಷಿ ಅಂತ ಅಷ್ಟೇ ನಾವು ಮಾಡ್ತೀವಿ. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಏನೋ ಅವನಿಗೂ ಟೈಮ್ ಪಾಸ್ ಆಗಬೇಕಲ್ಲ. ಇಷ್ಟಿಂದ ಹುಡುಗಿ ಬರೀ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿರೋ ಪ್ರೊಫೈಲ್ ಲಿಸ್ಟ್ ಎಲ್ಲ ಹುಡುಗಿರವೇ ಅವೆ ಪ್ರೊಫೈಲ್ ಚೆಕ್ ಮಾಡಿದ್ರೆ. ಆದರೆ ಒಂದು ಹುಡುಗಿ ಮೆಸೇಜ್ ಮಾಡಲ್ಲ. ಅಷ್ಟು ಒಳ್ಳೆ ಹುಡುಗ, ಅಷ್ಟು ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಈ ಥರ ಲಾಯಲ್ ಹುಡುಗ ಯಾರು ಸಿಗಲ್ಲ. ಬೇಕು ಪಟಾಯಿಸ್ಕೊಂಡ್ಬಿಡ್ರಿ ಎಲ್ಲ ಹೇಳ್ತಾ ಬರೀ ಇಂಥದೆಯಾ ಇದ್ದೀವಿ. ಯಾವ್ದು ಗೊತ್ತಿಲ್ಲ ಅಂತ ನಡ್ಕೊಂಬರ್ತಾವ. ನಂಬರ್ ಬೇಕು ಅಂದ್ರೆ ಮೆಸೇಜ್ ಹಾಕಿ ಕಳಿಸ್ತೀನಿ. ಲಾಯಲ್ ಹುಡುಗ ಇವಾಗ ನೋಡ್ಕೊಳ್ರಿ, ಇವನಂತ ಲಾಯಲ್ ಹುಡುಗ ಹುಡುಗರು ಸಿಗಲ್ಲ ಯಾರಿಗೂ. ಎಷ್ಟು ಹುಡುಗಿ ಮ್ಯೂಚುವಲ್ ಫ್ರೆಂಡ್ ಲಿಸ್ಟು. ಐಪಿಎಲ್ನ ಬೆಂಗಳೂರಿಂದ ಬಿಟ್ಟು ಬೇರೆ ಕಡೆ ಕಾಣಿಸಲ್ಲ ಅಂತ. ನೋಡು ಹೆಂಗೆ ಪ್ಲೇಟ್ಗೆ ದೋಸೆನ ಇಷ್ಟು ನೀಟಾಗಿ ದಬ್ಬಾಗ್ತದೆ. ನೀಟಾಗಿ ದಬ್ಬಾಗ್ತಾನೆ ನೋಡಿ. ನಾವು ಹುಡುಗಿರ ಬಗ್ಗೆ ಮಾತಾಡಿದ್ರೆ ನಾನು IPL ಹೋದ ಅಲ್ಲೇ. ಇನ್ನು IPL ಸ್ಟಾರ್ಟ್ ಆಗಿ ಇನ್ನೂ ಭಾಳ ದಿವಸ ಐತೆ. ಇನ್ನು ಭಾಳ ಎಷ್ಟೊಂದು ದಿನ ಐತೆ, ಆಮೇಲೆ ಮಾತಾಡೋಣ IPL ಬಗ್ಗೆ. ನೋಡಿ ಹುಡುಗಿ ಜೊತೆ ಹುಡುಗಿ ಬಗ್ಗೆ ಮಾತಾಡ್ತಿದ್ರೆ ಇವನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ IPL. ಹುಡುಗ ಅದಕ್ಕೆ ನೋಡ್ರಿ, ಹುಡುಗಿರಂದ್ರೆ ಆಗಲ್ಲ ಅವನಿಗೆ, ಅಷ್ಟು ಲಾಯಲ್. ಆಗಲ್ಲ ಅಂದ್ರೆ ಹುಡುಗಿರ್ಬೇಕು. ಹುಡುಗಿರಂದ್ರೆ ಆಗಲ್ಲ, ಆದ್ರೂ ಹುಡುಗಿರ್ಬೇಕು. ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನು ಮಾಡೋಣ ಹಿಂಗೆ, ಹುಡುಗಿರಂದ್ರೆ ಆಗಲ್ಲ, ಆದ್ರೂ ಹುಡುಗಿರ್ಬೇಕು ನೋಡಿ. ಏನು ಹೇಳೋಣ ಅನ್ಬೇಕು ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಮನ್ಗಡಿಕೆ. ನೋಡಿ ನಮ್ಮದು ಲೇಔಟ್ ನೀಟಾಗಿ ನಮ್ಮ ಲೇಔಟು ಹಿಂಗೆ ನಾವು ವ್ಲಾಗ್ ಮಾಡೋದೆಲ್ಲ ನೋಡ್ತಿದ್ದೋ. ಈಗ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ದೇವಸ್ಥಾನಕ್ಕೆ ಹೋಗಿ ಅಂದರೆ ಡೈಲಿ 6 ಗಂಟೆಗೆ ಬಂದ್ಬಿಡಿ. ನಾವು ಡೈಲಿ ದೇವ್ರ ದರ್ಶನ ಎಲ್ಲ ಇರುತ್ತೆ. ಆದರೆ ನೀವೇ ಹಚ್ಕೊಬೇಕು, ನೀವೇ ಪೂಜೆ ಮಾಡ್ಬೇಕು. ಮಾಡೋಕ್ಕಾಗೋದಿಲ್ಲ. ಹಂಗೆ ಒಳ್ಳೆ ಕತೆ.